ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಐಶ್ವರ್ಯ. ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತೆ ಅದೇ ರಾಗ ಅದೇ ಹಾಡು. ವಸತಿ ನಿಲಯಗಳ ಅವ್ಯವಸ್ಥೆ ಮತ್ತೆ ಬಯಲು. ಅದೇ ರಾಗ ಅದೇ ಹಾಡು. ವಸತಿ ನಿಲಯಗಳ ಅವ್ಯವಸ್ಥೆ ಮತ್ತೆ ಬಯಲು. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ಸರ್ಕಾರಿ ವಸತಿ ನಿಲಯದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಹಾಗೂ ಕಳಪೆ ಆಹಾರ ಪೂರೈಕೆಯ ಬಗ್ಗೆ ವಿದ್ಯಾರ್ಥಿನಿಯರು ಗಂಭೀರ ಆರೋಪ ಮಾಡಿದ್ದಾರೆ. ಆಹಾರದಲ್ಲಿ ಉಪ್ಪು, ಖಾರ, ಹುಳಿ, ಎಣ್ಣೆ ಯಾವುದೂ ಇಲ್ಲ, ನಾವು ಸುಳ್ಳು ಹೇಳ್ತಾ ಇದ್ದೇವೆ ಎಂಬುದನ್ನು ಅಧಿಕಾರಿಗಳು ಒಮ್ಮೆ ಊಟ ಮಾಡಿ ನೋಡಲಿ ಎಂದು ವಿದ್ಯಾರ್ಥಿನಿಯರು ಮಾಧ್ಯಮದವರ ಮುಂದೆ ಮನವಿಯನ್ನ ಮಾಡಿದ್ರು. ಮಾಹಿತಿ ತಿಳಿದ ತಕ್ಷಣ ತಾಲೂಕಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿನಿಯರ ಅಹವಾಲನ್ನ ಆಲಿಸಿದ್ದಾರೆ. ಸುಮಾರು 200 ವಿದ್ಯಾರ್ಥಿನಿಯರಿರುವ ವಸತಿ ನಿಲಯದಲ್ಲಿ ಕೇವಲ 3 ಶೌಚಾಲಯ ಹಾಗೂ 3 ಸ್ನಾನಗೃಹಗಳಿದ್ದು ಹೊಸದಾಗಿ ನಿರ್ಮಿಸಿರುವ ಊಟದ ಹಾಲ್ ಮತ್ತು ಬಾತ್ರೂಂ ಬಳಕೆಗೆ ನೀಡಿಲ್ಲ ಎಂದು ಆರೋಪಿಸಲಾಗಿದೆ. ಕುಡಿಯುವ ನೀರು ಮತ್ತು ಸ್ನಾನದ ನೀರಿನ ಸ್ವಚ್ಛತೆ, ಸೊಳ್ಳೆ ಜಾಲರಿಗಳ ಕೊರತೆ, ಸಿಸಿಟಿವಿ ಕಾರ್ಯನಿರ್ವಹಿಸದೇ ಇರುವುದು, ಈ ತಿಂಗಳ ಕಿಟ್ ವಿತರಿಸದೇ ಇರುವುದು ಸೇರಿದಂತೆ ಹಲವು ಸಮಸ್ಯೆಗಳನ್ನು ವಿದ್ಯಾರ್ಥಿನಿಯರು ಅಧಿಕಾರಿಗಳ ಮುಂದೆ ವಿವರವಾಗಿ ಹೇಳಿದ್ದಾರೆ. ಆರೋಪಗಳನ್ನು ಗಂಭೀರವಾಗಿ ಪರಿಗಣಿಸಿದ ಅಧಿಕಾರಿಗಳು ವಾರ್ಡನ್ ಹಾಗೂ ಸಿಬ್ಬಂದಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ನೀಡಿ ಮತ್ತು ದೂರುಗಳು ಬಂದರೆ ಕಠಿಣ ಕ್ರಮವನ್ನು ಕೈಗೊಳ್ಳುವುದಾಗಿ ಸೂಚಿಸಿದ್ದಾರೆ. ಅವಳಿ ತಾಲೂಕಿನ ಬಹುತೇಕ ಸರ್ಕಾರಿ ವಸತಿ ನಿಲಯಗಳಲ್ಲೂ ಇದೇ ಪರಿಸ್ಥಿತಿ ಇದೆ ಎಂಬ ಆರೋಪ ಕೇಳಿಬಂದಿದ್ದು, ಈ ಅವ್ಯವಸ್ಥೆಗೆ ಸರ್ಕಾರವೇ ಕಾರಣವೇ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೇ ಎಂಬ ಪ್ರಶ್ನೆ ಈಗ ಸಾರ್ವಜನಿಕರು. ಬ್ಯೂರೋ ರಿಪೋರ್ಟ್ ಸಿಯಾದಿ ಎನ್ಕೆಎಸ್ ಟಿವಿ4 ಯಲಬುರ್ಗಾ. ಏನೇನು ಕೊರತೆ ಇತ್ತು ಹೇಳ್ಬಿಡಮ್ಮ. ಮೊನ್ನೆ ಹೇಳಿರಲ್ಲ ನಿಮ್ಮ ಸರ್ ಬಂದಾರ ತಾಲೂಕು ಆಫೀಸರ್. ಊಟದ್ದೇನು ತೊಂದರೆ ಐತಿ ಅದು ನಿಂತು ಹೇಳಿ. ಯಾವ ಇದ್ವಾಗೇನು ಇದೆ ಅಂದ್ಕೊಳ್ಳೋದೇನಿಲ್ಲ. ಹೇಳ್ರಿ, ಮೊನ್ನೆ ಹೇಳಿದ್ರಲ್ಲ ತಂಗಮ್ಮ. ತಂಗಮ್ಮ ಗೊತ್ತಿರಲ್ಲ. ಅವಲಕ್ಕಿಗೆ ಮೊನ್ನೆ ಕಂಪ್ಲೇಂಟ್ ಹೇಳಿದ್ರು. ಅವಲಕ್ಕಿ ನಾನೇನು ಹೇಳಿದೆ, ಎಲ್ಲರೂ ಕೂಗ್ಬಾರ್ದು, ಒಬ್ಬರು ಕುಂತ್ಕೊಂಡೇ ಇರ್ರಿ. ಇಬ್ಬರು 3 ಸೇರಿ ಏನು ಅವಲಕ್ಕಿ ಅವಲಕ್ಕಿ ಸರಿ ಕೊಡ್ತಾರಿಲ್ಲಮ್ಮ. ರುಚಿ ಪ್ರತಿ ಸಲ ಕಲರ್ ಅಷ್ಟ. ಆಮೇಲೆ ಡೈಲಿ ಅವಲಕ್ಕಿ ಕಲರ್ ಚೇಂಜ್ ಆಗುತ್ತಾ? ಕಲರ್ ಅಷ್ಟೇ ಚೇಂಜ್ ಆಗುತ್ತೆ. ಏನ್ ಚಲೋ ಏನಿರುತ್ತೆ ಅದನ್ನೇ ಸರ ಕರೆಕ್ಟ್ ಇದ್ದದ್ದು ಚಲೋ ಆಯ್ತು. ಡೈಲಿ ಪಲಾವ್ ಸರ್, ಇಲ್ಲಿ ಮೆನು ಇರೋಲ್ದಾಗ ಡೈಲಿ ಪಲಾವೇ ಕೊಡ್ತಾರಂತ ಕೇಳ್ರಿ. ಎಲ್ಲ ಪಲಾವ್ ಇಟ್ಟು ಅವಲಕ್ಕಿ ಕೊಟ್ಟು ಎಲ್ಲ ರೈಸ್ ಐಟಮ್ ಒಂದೇ ಸೇಮ್. ಈ ಟೊಮೆಟೊ ರೈಸ್ ಅಂತ ಊಟದಾಗ ರೊಟ್ಟಿ ಎಷ್ಟು ಕೊಡ್ತಾರಮ್ಮ? 2 ಕೊಡ್ತಾರೆ. ಚಪಾತಿನೂ 2. ಡೈಲಿ ಕೊಡ್ತಾರಾ ರೊಟ್ಟಿ? ಕರೆಂಟ್ ಇರಲ್ಲ ಸರ್, ಊಟ ಚೆನ್ನಾಗಿರಲ್ರಿ, ಟೀನು ಚೆನ್ನಾಗಿರಲ್ರಿ, ಅಷ್ಟೇನು ಟೇಸ್ಟ್ ಇರಲ್ರಿ ಸರ್. ನೈಟ್ ತರಕಾರಿ ಹೆಚ್ಚು ಹೋಗ್ತಾರೆ ಸರ್. ಬೆಳಿಗ್ಗೆ ಟಿಫಿನ್ ಮಾಡೋದು, ನೈಟ್ ತರಕಾರಿ ಹೆಚ್ಚು ಹೋಗ್ತಾರೆ. ನಾಷ್ಟಾನು ಅಷ್ಟೇನು ಟೇಸ್ಟ್ ಇರಲ್ರಿ ಸರ್. ಸ್ನ್ಯಾಕ್ಸ್ ಸಾಯಂಕಾಲ ಅವ್ರು ಮಾಡೋ ಇದಕ್ಕೆ ಟೇಸ್ಟ್ಗೆ ಅವಲಕ್ಕಿ ಬೇಡ ಅನ್ಸಾಕತೈತಿ. ಚಲೋ ಮಾಡ್ಲಾರ್ದಕ್ಕೆ ಬೇಡ ಅನ್ಸುತ್ತೆ.
ಕರೆಂಟ್ ಹೋದ್ರೆ ಸಿಂಟ್ಯಾಕ್ಸ್ ಒಳಗೆ ನೀರು ಇರುತ್ತೆ ಸರ್ ಕುಡಿಯೋಕ್ಕೂ ನೀರು ಇರೋಲ್ಲ, ಸ್ನಾನ ಮಾಡೋಕ್ಕೆ ನೀರು ನಾವು ಮತ್ತೆ ಸಿಂಟೆಕ್ಸ್ ತೊಳಿಲ್ಲ ಅಂದ್ರೆ ಅದೇನು ಜಾಯಿಂಟ್ ಗಿಂಡ್ ಬರ್ತಾವ ಕಪ್ಪೆ ಜಂಡ ಹಾಂ ಒಟ್ಟ ಕ್ಲೀನ್ ಇರಲ್ರಿ ಸರ್ ಅದು ಸಿಂಟ್ಯಾಕ್ಸ್. ಈ ಶೌಚಾಲಯ ಎಷ್ಟು ದಿವ್ಸಕ್ಕೊಮ್ಮೆ ಕ್ಲೀನ್ ಮಾಡ್ತಾರಂದ್ರಮ್ಮ? ಕ್ಲೀನ್ ಮಾಡೋದು ವಾರಕ್ಕೊಮ್ಮೆ 15 ದಿವ್ಸಕ್ಕೆ ಒಂದ್ಸರಿ ಕ್ಲೀನ್ ಮಾಡ್ತಾರೆ. ಆಮೇಲೆ ರೂಮ್, ನಿಮ್ಮ ರೂಮ್ ಈ ಕಡೆ ಬಾ, ಮುಂದೆ ಬಾರಮ್ಮ. ನಿಮ್ಮ ರೂಮ್ ಕಸ ಯಾರು ಹೊಡಿತಾರೆ? ನಿಮ್ಮ ರೂಮ್ ನೀವೇ ಕಸ ಹುಡ್ಕೊಂತೀರಿ? ಒರೆಸೋದು, ನೆಲ ಒರೆಸೋದು ಎಲ್ಲ ನೀವೇ ಮಾಡ್ಕೊಂತೀರಿ? ನೀವು ಸ್ವಚ್ಛ ಮಾಡ್ತೀರಿ? ಅಡಿಗೆ ರೂಮು ಸ್ವಚ್ಛ ನೀವು, ಗ್ರೌಂಡು ಸ್ವಚ್ಛ ನೀವು? ಅಲ್ಲಮ್ಮ, ಊಟದ ಹಾಲ್ಯಾಗ ಯಾರು ಕ್ಲೀನ್ ಮಾಡ್ತಾರೆ? ನೀವೇ ಮಾಡ್ಕೊಂತೀರಿ? ಅಲ್ಲಿ ಹಿಂದೆ ನಿಮ್ಮ ರೂಮ್ ಕಸ ಹೊಡ್ಕೊಂಡು ನೀವೇ ನೆಲ ಒರೆಸ್ಕೋಬೇಕು ಡೈಲಿ. ಅವರು ಯಾರು ಬರಲ್ಲ ಕೆಲಸಗಾರರು. ಆಮೇಲೆ ನಿಮ್ಗೆ ಯಾರು ಹೆದರ್ಸೋದು ಬೆದರ್ಸೋದು ಐತೆ ನಮ್ಮ ಇಲ್ಲಿ? ನೀವು ಹೇಳಿಲ್ಲ ನಮ್ಮ, ಮತ್ತೆ ನೀವು ಕಸ ಹೊಡೀರಿ ನೆಲ ಒರೆಸ್ರಿ ಅಂತ ಅವ್ರಿಗೆ ಹೇಳಿಲ್ಲ? ಸ್ವಚ್ಛತೆಗಾರ ಅದರ ಇಲ್ಲಿ ಮತ್ತೆ ಅವ್ರು ಏನು ಮಾಡಂಗೇ ಇಲ್ಲ. ಯಾರ್ರೀ? ಹಾ, ಅವ್ರು ಹೇಳ್ತಾರ, ನೀವು ಹೊಡಿಬೇಕು. ನೀವು ಹೊಡೆಯಂಗಿಲ್ಲ ಅಂದ್ರೆ ಹೇಳಿರ ನೀವು? ಹಾ, ಹೇಳಿದ್ನಂದ್ರೆ ಏನು ಮಾಡ್ತಾರೆ? ಬೆದರ್ಸೋದು ಮಾಡ್ತಾರೇನು? ನೀಡೋರು ವಾರ್ಡನರ ರಾತ್ರಿ ಇರ್ತಾರ ಇಲ್ಲ ಮೇಲೆ? ಎಷ್ಟು ದಿವ್ಸಕ್ಕೊಮ್ಮೆ ಬರ್ತಾರಮ್ಮ? ನಾವು ಬಯೋಮೆಟ್ರಿ ಹಾಕಿಸ್ತೀವಿ ಸರ್. ಅವರು ಒಂದೊಂದ್ಸಲ ಬಯೋಮೆಟ್ರಿ ಬರ್ಲಿಕ್ಕಂದ್ರೆ ಅಷ್ಟೇ ಬಂದು ಹಾಕ್ತಾರೆ. ಇದು ಇಂಪಾರ್ಟೆಂಟ್. ಅವ್ರಿಗೆಲ್ಲ ಪ್ರಾಬ್ಲಮ್ ಅಷ್ಟೇ ಸರ್. ಕಿಟಕಿ ಪೂರ್ತಿ ಓಪನ್ ಐತೆ ನಮ್ಮ ಗ್ಲಾಸ್ ಏನೋ ಇಲ್ಲ ಅದಕ್ಕೆ. ಕಿಟಕಿ ನೋಡಿದ್ರೆ ಭಯ ಆಗುತ್ತೆ ಸರ್. ನಾವು ಟೈಮ್ ತಪ್ಪಿ ಎದ್ದಾಗ ಭಯ ಆಗುತ್ತೆ. ಯೂಸ್ ಮಾಡಕ್ ಕೊಟ್ಟಿಲ್ಲ ಅವ್ನು. ದಿನಾಂಕ 28/7/2026ರಂದು ಆಳಂದ ಪಟ್ಟಣದಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮಹೇಶ್ವರಿ ನೇತೃತ್ವದಲ್ಲಿ ದಲಿತ ಸೇರ್ಪಡೆ ಕಾರ್ಯಕ್ರಮ. ದಿನಾಂಕ 28/7/2026ರಂದು ಆಳಂದ ಪಟ್ಟಣದಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮಹೇಶ್ವರಿ ವಾಲಿ ಅವರ ನೇತೃತ್ವದಲ್ಲಿ ದಲಿತ ಸಭೆ, ಈ ಸಭೆಯನ್ನ ಹಾಗೂ ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತಾಲೂಕು ಅಧ್ಯಕ್ಷ ರಫೀಕ್ ಇನಾಮದಾರ್ ಹಾಗೂ ಮೈನಾರಿಟಿ ಅಧ್ಯಕ್ಷ ಜಾಕೀರ್ ಸರ್ ಹಾಗೂ ಜಿಲ್ಲಾ ಜೆಡಿಎಸ್ ಕಾರ್ಯಕರ್ತರು ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಶುಭ ನೀಡಿದರು. ನ್ಯೂಸ್ ಬ್ಯೂರೋ NK ಆಳಂದ. ಚಿಕ್ಕೋಡಿಯಲ್ಲಿ ಸಿಎಲ್ಇ ಸಂಸ್ಥೆಯ ಕಾಲೇಜಿನ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಆರಂಭ. ಚಿಕ್ಕೋಡಿಯ ಸಿಎಲ್ಇ ಸಂಸ್ಥೆಯ ಕಾಲೇಜಿನಲ್ಲಿ ಪ್ರಥಮ ಬಾರಿಗೆ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಆರಂಭ. ಜಗದೀಶ್ ಕವಟಗಿ. ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯತೆ ಮತ್ತು ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಂಯೋಜನೆಯೊಂದಿಗೆ ಚಿಕ್ಕೋಡಿಯ ಪ್ರತಿಷ್ಠಿತ ಸಿಎಲ್ಇ ಪದವಿ ಕಾಲೇಜಿನಲ್ಲಿ ಈ ಭಾಗದಲ್ಲೇ ಪ್ರಥಮ ಬಾರಿಗೆ ಹೊಸ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಉದ್ಯೋಗಾಧಾರಿತ ಕೋರ್ಸ್ ಅನ್ನು ಪ್ರಾರಂಭ ಮಾಡಲಾಗುತ್ತಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಜಗದೀಶ್ ಕವಟಗಿಮಠ ತಿಳಿಸಿದರು. ಇಂದು ನಗರದ ಸಿಎಲ್ಇ ಸಂಸ್ಥೆಯ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡ್ತಾ ಇದ್ರು. ಮುಂದುವರೆದು ಮಾತನಾಡಿದ ಅವರು, ಇದೊಂದು 3 ವರ್ಷಗಳ ಅಧಿಕೃತ ಪದವಿ ಕೋರ್ಸ್ ಆಗಿದ್ದು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಅತ್ಯಂತ ಉಪಯುಕ್ತವಾಗಲಿದೆ ಎಂದರು. ಈ ಕೋರ್ಸ್ನಲ್ಲಿ ಹೋಟೆಲ್ ಮತ್ತು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಫುಡ್ ಅಂಡ್ ಬೇವರೇಜ್ ಸರ್ವಿಸ್, ಫ್ರಂಟ್ ಆಫೀಸ್ ಮ್ಯಾನೇಜ್ಮೆಂಟ್, ಹೌಸ್ ಕೀಪಿಂಗ್, ಫುಡ್ ಪ್ರೊಡಕ್ಷನ್, ಕಸ್ಟಮರ್ ಸರ್ವಿಸ್ ಮತ್ತು ವ್ಯಕ್ತಿತ್ವ ವಿಕಸನ, ಆಹಾರ ಉತ್ಪಾದನಾ ಘಟಕಗಳಿಗೆ ಭೇಟಿ, ಪ್ರಾಕ್ಟಿಕಲ್ ತರಬೇತಿ ಮತ್ತು ವಿಶೇಷ ವೃತ್ತಿ ಮಾರ್ಗದರ್ಶನಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದು. 3 ವರ್ಷಗಳ ಕೋರ್ಸ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಭಾರತ ಹಾಗೂ ವಿದೇಶಗಳಲ್ಲಿನ ಹೋಟೆಲ್ಗಳು, ರೆಸಾರ್ಟ್ಗಳು, ಪ್ರವಾಸೋದ್ಯಮ ಕ್ಷೇತ್ರ, ವಿಮಾನಯಾನ ಮತ್ತು ಅತಿಥಿ ಸತ್ಕಾರ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಲಭ್ಯವಾಗಲಿವೆ.
ವಿದ್ಯಾರ್ಥಿಗಳು ಸ್ವಂತ ಹೋಟೆಲ್, ರೆಸ್ಟೋರೆಂಟ್, ಕ್ಯಾಟರಿಂಗ್ ಅಥವಾ ಬೇಕರಿ ಉದ್ಯಮದಂತಹ ಸ್ವಯಂ ಉದ್ಯೋಗವನ್ನು ಪ್ರಾರಂಭಿಸಬಹುದು. ಈ ಕೋರ್ಸ್ ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಎಂಬಿಎ, ಎಂಕಾಂ, ಎಂಸಿಎನಂತಹ ಸ್ನಾತಕೋತ್ತರ ಪದವಿಗಳಿಗೆ ಅರ್ಹರಾಗುತ್ತಾರೆ. ಜೊತೆಗೆ ಪದವೀಧರರಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಐಎಎಸ್, ಐಪಿಎಸ್, ಕೆಎಎಸ್, ಪಿಎಸ್ಐ, ಪಿಡಿಒ, ಐಬಿಪಿಎಸ್ನಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅರ್ಜಿ ಸಲ್ಲಿಸಬಹುದು. ಗ್ರಾಮೀಣ ಮತ್ತು ನಗರದ ಪ್ರದೇಶದ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಲು ಹಾಗೂ ಅವರನ್ನು ಉದ್ಯೋಗಕ್ಷಮರನ್ನಾಗಿ ಮಾಡಲು ಈ ಕೋರ್ಸ್ ಪ್ರಾರಂಭಿಸಲಾಗಿದೆ. ಯಾವುದೇ ವಿಭಾಗದಲ್ಲಿ 45% ಅಂಕಗಳೊಂದಿಗೆ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಈ ಪದವಿ ಕೋರ್ಸ್ಗೆ ಪ್ರವೇಶ ಪಡೆಯಬಹುದು. ಇದರಿಂದ ಯುವಕರಿಗೆ ಉದ್ಯೋಗಾವಕಾಶಗಳು ಸಿಗಲಿವೆ. ಚಿಕ್ಕೋಡಿ ಮತ್ತು ಸುತ್ತಮುತ್ತಲಿನ ಪ್ರದೇಶದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಅವಕಾಶದ ಸದುಪಯೋಗ ಪಡೆದುಕೊಳ್ಳಬೇಕು. ಈ ಕೋರ್ಸ್ ಆರಂಭಿಸಲು ವಿಶೇಷವಾಗಿ ನೆರವಾದ ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ ಕವಟಗಿಮಠ ಅವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾಲೇಜಿನಲ್ಲಿ ಪ್ರವೇಶ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದ್ದು, ಹೆಚ್ಚಿನ ಮಾಹಿತಿಗಾಗಿ ಕಾಲೇಜು ಕಚೇರಿಯನ್ನು ಸಂಪರ್ಕಿಸಬೇಕು ಎಂದು ಜಗದೀಶ್ ಎಂ ಕವಟಗಿಮಠ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷ ಶ್ರೀಕಾಂತ್ ಚನ್ನವರ್, ಉಪ ಕಾರ್ಯದರ್ಶಿ ಎನ್ಎಸ್ ವಂಟಮುರೆ, ನಿರ್ದೇಶಕ ಮಹಾಂತೇಶ್ ಬಾತೆ, ಶಿವಾನಂದ ಚೊನ್ನದ್, ಎಸ್ಎಸ್ ಪಾಟೀಲ್, ಮಲ್ಲಿಕಾರ್ಜುನ ಕವಟಗಿಮಠ, ಆಡಳಿತಾಧಿಕಾರಿ ಸಾಗರ್ ಬಿಸ್ಕೋಪ್, ಪ್ರಾಂಶುಪಾಲ ಎಸ್ಎಸ್ ಮೆಟಗೋಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅರುಣ್ ಎನ್ಕೆ, ರಿಪೋರ್ಟ್ ಚಿಕ್ಕೋಡಿ. ಮಾಧ್ಯಮದ ಮಿತ್ರರನ್ನ ಸಿಎಲ್ಇ ಸಂಸ್ಥೆಯ ಈ ಪತ್ರಿಕಾ ಪರಿಷತ್ತಿಗೆ ಸ್ವಾಗತ ಕೋರ್ತಾ ವೇದಿಕೆ ನಿರಾಸನರಾಗಿರುವಂಥ ಸಂಸ್ಥೆ ಕಾರ್ಯದರ್ಶಿಯಾಗಿರುವಂಥ ಶ್ರೀಕಾಂತ್ ಅವರು, ಉಪಕಾರ್ಯದರ್ಶಿಯಂಥ ಮಠವತಿಯವರು, ಎಲ್ಲ ಆಡಳಿತ ನಿರ್ದೇಶಕರು, ಇದೊಂದು ಚಿಕ್ಕೋಡಿ ನಗರಕ್ಕೆ ಹಾಗೂ ಚಿಕ್ಕೋಡಿ ಭಾಗಕ್ಕೆ ಸಿಎಲ್ಇ ಸಂಸ್ಥೆಗೆ ಒಂದು ಹೆಮ್ಮೆಯ ವಿಷಯ ಹಾಗೂ ಹೆಮ್ಮೆಯ ದಿವಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರದ ಅನುಮತಿಯೊಂದಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯದ ಬೆಳಗಾವಿ ಇವರ ಅಡಿಯಲ್ಲಿ ಚಿಕ್ಕೋಡಿಯ ಪ್ರತಿಷ್ಠಿತ ಸಿಎಲ್ಇ ಸಂಸ್ಥೆಯ ಪದವಿ ಮಹಾವಿದ್ಯಾಲಯದಲ್ಲಿ ನಮ್ಮ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ವಿನೂತನವಾದ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ BHM ಕೋರ್ಸನ್ನು ಪ್ರಾರಂಭಿಸಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ, ಶಿಕ್ಷಣ ವ್ಯವಸ್ಥೆ ಇದಾಗಿದ್ದು, ಇದು 3 ವರ್ಷಗಳ ಅಧಿಕೃತ ಪದವಿ ಕೋರ್ಸ್ ಆಗಿರುತ್ತದೆ. ಈ ಕೋರ್ಸ್ನಲ್ಲಿ ಹೋಟೆಲ್ ಮತ್ತು ಆತಿಥ್ಯ ನಿರ್ವಹಣೆ, ಆಹಾರ ಮತ್ತು ಪಾನೀಯ ಸೇವೆ, ಆಫೀಸ್ ನಿರ್ವಹಣೆ, ಹೌಸ್ ಕೀಪಿಂಗ್, ಆಹಾರ ಉತ್ಪಾದನೆ, ಗ್ರಾಹಕರ ಸೇವೆ ಮತ್ತು ವ್ಯಕ್ತಿ ವಿಕಸನ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಗುಣಮಟ್ಟದ ತರಬೇತಿಯನ್ನು ನೀಡಲಾಗುವುದು. 3 ವರ್ಷದ ಈ ಕೋರ್ಸನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ದೇಶ ಹಾಗೂ ವಿದೇಶಗಳ ಹೋಟೆಲ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ ಪ್ರವಾಸೋದ್ಯಮ, ವಿಮಾನಯಾನ ಮತ್ತು ಅಧಿಕ ಕ್ಷೇತ್ರಗಳಲ್ಲಿ ಉತ್ತಮ ಉದ್ಯೋಗಾವಕಾಶಗಳು ಲಭ್ಯವಾಗುತ್ತವೆ. ತರಬೇತಿ ಜೊತೆಗೆ ಆಹಾರ ಉತ್ಪಾದನಾ ಘಟಕಗಳಿಗೆ ಭೇಟಿ, ಪ್ರಾಯೋಗಿಕ ತರಬೇತಿ ಮತ್ತು ಉದ್ಯೋಗ ಮಾರ್ಗದರ್ಶನಕ್ಕೂ ವಿಶೇಷ ಆದ್ಯತೆ ನೀಡಲಾಗುವುದು. ಈ ಕೋರ್ಸ್ ಪಡೆದ ನಂತರ ಸ್ವಂತ ವ್ಯವಹಾರ ಆರಂಭಿಸಬಹುದು. ಹೋಟೆಲ್, ರೆಸ್ಟೋರೆಂಟ್, ಕ್ಯಾಟರಿಂಗ್ ಮತ್ತು ಬೇಕರಿ ಉದ್ಯೋಗ ಆರಂಭಿಸಬಹುದು. ಈ ಪದವಿ ಪಡೆದ MBA, MCom, MCA ಇಂಥ ಸ್ನಾತಕೋತ್ತರ ಪದವಿ ಕೂಡ ಪಡೆಯಲು ಅರ್ಹರಾಗಿರುತ್ತಾರೆ. ಈ ಪದವಿ ಪಡೆದಂಥ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿ ಕೂಡ ಪಡೆಯಬಹುದು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಎಲ್ಲ ಹುದ್ದೆಗಳಿಗೆ, ಸರ್ಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಉದ್ಯೋಗಾವಕಾಶ ಕೊಡಲಾಗಿದೆ. ಅದೇ ರೀತಿ IAS, IPS, KAS, PSI, PDO, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, HBPS ಇತ್ಯಾದಿಗಳಲ್ಲಿ ಕೂಡ ಉದ್ಯೋಗಾವಕಾಶಗಳು ಸಾಕಷ್ಟು ಇರುವುದು ನಮಗೆ ಕಂಡು ಬರ್ತದೆ. ಉದ್ಯೋಗ ಅವಕಾಶದಂಥ ಶಿಕ್ಷಣದ ಮೂಲಕ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಭವಿಷ್ಯವನ್ನು ಉಜ್ವಲಗೊಳಿಸುವ ಸಂಕಲ್ಪದೊಂದಿಗೆ ಈ ಕೋರ್ಸನ್ನು ಆರಂಭಿಸಲಾಗುತ್ತದೆ. ಆದ್ದರಿಂದ ಚಿಕ್ಕೋಡಿಯ ಹಾಗೂ ಸುತ್ತಮುತ್ತಲಿನ ತಾಲೂಕಿನ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಬೇಕಂತ ಹೇಳಿ ಈ ಒಂದು ಗೋಷ್ಠಿಯ ಮೂಲಕ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ವಿಶೇಷವಾಗಿ ನಾವು ಕಳೆದ ನಮ್ಮ ಆಡಳಿತ ಮಂಡಳಿಯ ಜನರಲ್ ಬಾಡಿ ಸಂದರ್ಭದಲ್ಲಿ
ಈ ವಿಷಯವನ್ನು ನಾವು ಮಂಡಿಸಿದಾಗ ಸಂಸ್ಥೆಯ ಎಲ್ಲ ಸದಸ್ಯರು ಇದಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿದರು. ಅವರ ಒಂದು ಸೂತ್ರಗಳ ಫಲವಾಗಿ ನಾವು ಇದನ್ನು ಇದೇ ಅಕಾಡೆಮಿಕ್ ಇಯರ್ಗೆ ಪ್ರಾರಂಭ ಮಾಡುವಂಥ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ಕೆಲಸವನ್ನು ಕಾರ್ಯತತ್ಪರತೆ ಮಾಡಲಿಕ್ಕೆ ಈ ಸಂಸ್ಥೆಯ ಹಿತಚಿಂತಕರು ಮಾರ್ಗದರ್ಶಕರಾಗಿರುವಂಥ ಮಂತೇಶಣ್ಣ ಕೋಟಿಮಠ ಅವರು ಈ ಒಂದು ನಮ್ಮ ಪರ್ಮಿಷನ್ ತರಲಿಕ್ಕೆ ವಿಶೇಷವಾದ ಸಹಾಯವನ್ನು ಮಾಡಿರ್ತಾರೆ. ಆ ಕಾರಣಕ್ಕಾಗಿ ನಮ್ಮ ಆಡಳಿತ ಮಂಡಳಿ ಪರವಾಗಿ ಹಾಗೂ ನಮ್ಮೆಲ್ಲ ಸದಸ್ಯರ ಪರವಾಗಿ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ನಾನು ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಮುಂಬೂರು ಹೋಟೆಲ್ದಾಗ ನಿಮ್ಮ ಸಂಸ್ಥೆಯಿಂದ ಹೋಟೆಲ್ ಉದ್ಯೋಗ ಪ್ರಾರಂಭ ಇದು ನಮ್ಮಲ್ಲಿರುವಂಥ ಫೆಸಿಲಿಟಿಗಳನ್ನ ಅವ್ರಿಗೆ ಅದನ್ನೆಲ್ಲ ಕೊಡುವಂಥ ಮಾಡ್ತೀವಿ. ಆಮೇಲೆ ಅವ್ರಿಗೆ 5 ಸ್ಟಾರ್ ಹೋಟೆಲ್ಗಳಿಗೆ ವಿಸಿಟ್ ಮಾಡುವಂಥ ಲಾಸ್ಟ್ 6 months ಅವಕ್ಕೆಲ್ಲ ಅವಕಾಶಗಳು ಇದ್ದೇ ಇರ್ತಾವೆ. ಅವೆಲ್ಲ ಇದಕ್ಕೆ ವಿಸಿಟ್ ಮಾಡ್ಬೋದು. ಮತ್ತು ಈ ಕೋರ್ಸ್ದು ಒಂದು ವಿಶೇಷ ಹೇಳಬೇಕಂದ್ರೆ PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ 3 ಕೋರ್ಸ್ ಮಾಡಿದವರು ನಡೀತಾರೆ. ಅಂದರೆ ಸೈನ್ಸ್ ಬೇಕು ಹಿಂಗಿಲ್ಲ. ಪರ್ಸೆಂಟೇಜ್ ರೆಸ್ಟ್ರಿಕ್ಷನ್ ಎಷ್ಟಿದೆ? 45 ಅಂದರೆ ಅಗದಿ ಮಿನಿಮಮ್ ರೆಸ್ಟ್ರಿಕ್ಷನ್ ಐತಿ. ಅಂದರೆ ಇದ್ರಾಗ ವಿಶೇಷ ಯಾಕೆ ಇದನ್ನು ನಿಮಗೆ ಹೇಳತ್ತೀನಂದ್ರೆ PUC 45 ಮಾಡಿದವ್ರಿಗೆ ಇಂಜಿನಿಯರಿಂಗು ಅಥವಾ ಮತ್ತೆ ಯಾವುದೋ ಕೋರ್ಸ್ ಹೋಗಕ್ಕೆ ಆಗಿಲ್ಲ. PUC ಆರ್ಟ್ಸ್ ಮಾಡಿದವ್ರಿಗೆ ತಮ್ಮ ಭವಿಷ್ಯದ ಬಗ್ಗೆ ಅಂಧಕಾರ ಇರ್ತೈತಿ. ಆದರೆ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ರಂದ್ರೆ ಇವರು ದೇಶ ವಿದೇಶದಾಗ 100% ಅಬ್ಸಾರ್ಬ್ ಆಗೇ ಆಗ್ತಾರೆ. ಇವತ್ತು ಹೋಟೆಲ್ ಉದ್ಯಮ ಸರ್ವಿಸ್ ಉದ್ಯೋಗ ಅಂತೇಳಿ ಒಂದು ಇದನ್ನಾಗಿಬಿಟ್ಟಿದೆ. ಸ್ಕಿಲ್ಡ್ ಲೇಬರ್ ಅಂದರೆ ಯಾರು? ಇಂಥ ಕೋರ್ಸ್ ಮಾಡಿದಂಥ ಅಭ್ಯರ್ಥಿಗಳನ್ನ ಸ್ಕಿಲ್ಡ್ ಲೇಬರ್ ಹಾಕೋಣ. ಅವ್ರಿಗೆ ಹೆಚ್ಚಿನ ಅವಕಾಶಗಳು ನಮ್ಮ ಇದ್ರೊಳಗೆ ಸಿಗ್ತೈತಿ. ಆ ನಿಟ್ಟಿನಲ್ಲಿ ಈ ಲಾಭವನ್ನು ನಮ್ಮ ಭಾಗದ ಜನತೆ ತಗೋಬೇಕಂತೇಳಿ ತಮ್ಮಲ್ಲಿಂದ ಮತ್ತೊಂದು ನಾವು ವಿನಂತಿ ಮಾಡ್ಕೋತೀವಿ. ಕೊಪ್ಪಳ ಜಿಲ್ಲೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ RCP ಮತ್ತು KK ಪರೀಕ್ಷೆ ಒಂದೇ ಕೇಂದ್ರದಲ್ಲಿ ನಡೆಸುವಂತೆ ಮನವಿ. ಆಗಸ್ಟ್ 2ರಂದು ನಡೆಯುವ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ RCP ಮತ್ತು KK ಪರೀಕ್ಷೆ ಒಂದೇ ಕೇಂದ್ರದಲ್ಲಿ ನಡೆಸುವಂತೆ ಮನವಿ. ಕೊಪ್ಪಳ ಜಿಲ್ಲೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ RCP ಮತ್ತು KK ಪರೀಕ್ಷೆಗಳನ್ನು ಒಂದೇ ಕೇಂದ್ರದಲ್ಲಿ ನಡೆಸುವಂತೆ ಆಗ್ರಹಿಸಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ವೇಳೆ ಸಮಿತಿ ಅಧ್ಯಕ್ಷ ಶರಣು ಪಾಟೀಲ್ ಮಾತನಾಡಿ RCP ಮತ್ತು KK ಪರೀಕ್ಷೆಗಳು ಒಂದೇ ದಿನ 2 ವಿಭಿನ್ನ ನಗರಗಳಲ್ಲಿ ನಿಗದಿಯಾಗಿರುವುದರಿಂದ ಅಭ್ಯರ್ಥಿಗಳಿಗೆ 2 ಪರೀಕ್ಷೆಗಳನ್ನು ಬರೆಯುವುದು ಅಸಾಧ್ಯವಾಗಿದೆ ಎಂದು ಹೇಳಿದರು. ಆದ್ದರಿಂದ 2 ಪ್ರತ್ಯೇಕ ಕೇಂದ್ರಗಳಲ್ಲಿ ನಿಗದಿಪಡಿಸಿರುವ ಪರೀಕ್ಷಾ ವೇಳಾಪಟ್ಟಿಯನ್ನು ಪರಿಷ್ಕರಿಸಿ ಅಭ್ಯರ್ಥಿಗಳು ಒಂದೇ ಕೇಂದ್ರದಲ್ಲಿ 2 ಪರೀಕ್ಷೆಗಳನ್ನು ಬರೆಯಲು ಅವಕಾಶ ಕಲ್ಪಿಸುವಂತೆ ಸರ್ಕಾರ ಹಾಗೂ ಸಂಬಂಧಿತ ಅಧಿಕಾರಿಗಳು ಹೊಸ ಆದೇಶ ಹೊರಡಿಸಬೇಕು ಎಂದು ಅವರು ಒತ್ತಾಯವನ್ನ ಮಾಡಿದ್ದಾರೆ. ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ಇಲ್ಲದ ಕಾರಣ ಬೇರೆ ಇಲಾಖೆ ಅಧಿಕಾರಿಗಳು ಮನವಿ ಸ್ವೀಕರಿಸಿ ಸಂಬಂಧಿತ ಇಲಾಖೆಗೆ ವಿಷಯವನ್ನ ಗಮನಕ್ಕೆ ತರುವ ಭರವಸೆಯನ್ನು ಕೂಡ ನೀಡಿದರು. ಬ್ಯೂರೋ ರಿಪೋರ್ಟ್ CRDNK TV4 ಯಲಬುರ್ಗಾ. ಪರೀಕ್ಷಾ ಕೇಂದ್ರದಲ್ಲಿ ನಡೆಸಲೇಬೇಕು. ಅವೈಜ್ಞಾನಿಕ ಪರೀಕ್ಷಾ ಕೇಂದ್ರಗಳನ್ನು ಮಾಡಿರುವುದನ್ನು ಹಿಂಪಡೆಯಿರಿ. ಅನಾವಶ್ಯಕವಾಗಿ ಸ್ಪರ್ಧಾರ್ಥಿಗಳಿಗೆ ತೊಂದರೆ ಕೊಡುವುದನ್ನು ನಿಲ್ಲಿಸಿ. ಕೂಡಲೇ DC ಅವರು ಇಲಾಖೆ ಜೊತೆ ಕೋಆರ್ಡಿನೇಟ್ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. 2 ಪರೀಕ್ಷೆಗಳನ್ನು ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ನಡೆಸಲೇಬೇಕು. ಇವತ್ತು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲಾ ಸಮಿತಿ ವತಿಯಿಂದ ನಾವು ಆಗಸ್ಟ್ 2ರಂದು ಏನು ಪೊಲೀಸ್ ನೇಮಕಾತಿಗಾಗಿ ಪರೀಕ್ಷೆ ನಡೀತಾ ಇದೆ, ಆ ಪರೀಕ್ಷೆ ಕೆಲವೊಂದಿಷ್ಟು ಸಮಸ್ಯೆಗಳಿಂದ ಕೂಡಿದೆ. ಅವತ್ತಿನ ದಿವಸನೇ HK ಮತ್ತು ನಾನ್ HK ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರೋದ್ರಿಂದ ಬೆಳಿಗ್ಗೆ ನಾನ್ HK ಪೇಪರ್ ಇದೆ, 12 ಗಂಟೆಗೆ ಆ ಪೇಪರ್ ಮುಕ್ತಾಯ ಆಗ್ತದೆ. ಮತ್ತೆ 2:15ಗೆ HK ವಿದ್ಯಾರ್ಥಿಗಳಿಗೆ ಪೇಪರ್ ಇದೆ. ಇಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಏನಂದ್ರೆ ಬೆಳಗಿನ ಪೇಪರು ಒಂದು ಸ್ಥಳದಲ್ಲಿದ್ರೆ 2ನೇ ಪೇಪರ್ ಅಲ್ಲಿಂದ 50, 60, 70, 80 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಇನ್ನೊಂದು ಊರಲ್ಲಿ 2ನೇ ಪೇಪರ್ ಪರೀಕ್ಷಾ ಕೇಂದ್ರ ಇದೆ. ಬೆಂಗಳೂರು ಅಂತ ಸ್ಥಳದಲ್ಲಿ 25-30 ಕಿಲೋಮೀಟರ್ ದೂರದಲ್ಲಿ ಪರೀಕ್ಷಾ ಕೇಂದ್ರಗಳು ಬಂದಿದೆ. ಇಲ್ಲಿ ಬಹಳ ಸರಳ ಪ್ರಶ್ನೆ ಕೇಳ್ತಾ ಇದ್ದೀವಿ ನಾವು KEಗೆ, ಒಂದೇ ದಿವಸ ನೀವು 2 ಪರೀಕ್ಷೆ ಮಾಡುವಂತ ಅವಶ್ಯಕತೆ ಏನಿತ್ತು? ಆಮೇಲೆ ಬರೀ 2 ತಾಸು ಅಂತರದಲ್ಲಿ ಒಬ್ಬ ವಿದ್ಯಾರ್ಥಿ, ಈಗ ಉದಾಹರಣೆ ಕೊಪ್ಪಳದಲ್ಲಿ ಪರೀಕ್ಷೆ ಮುಗಿದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಗಂಗಾವತಿಗೆ ಟ್ರಾವೆಲ್ ಮಾಡೋದಕ್ಕೆ ಸಾಧ್ಯನಾ? ಈಗ ಆಲ್ರೆಡಿ KE ಅವತ್ತೇನು ಪರೀಕ್ಷೆ ನಡೀತಿದೆ, ಫೇಸ್ ರೆಕಗ್ನಿಷನ್ ಮಾಡುವಂತ ಅವರು ಒಂದು ಪ್ರೋಟೋಕಾಲ್ ಇಟ್ಕೊಂಡಿದ್ದಾರೆ. 2 ಗಂಟೆ ಅನ್ನಷ್ಟರಲ್ಲಿ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಇರಬೇಕು. ಅದಕ್ಕಿಂತ ಮುಂಚೆ ಫೇಸ್ ರೆಕಗ್ನಿಷನ್ ಪ್ರೋಸೆಸ್ಗೆ 1 ಅವರ್ ಆಗ್ತದೆ. ಹಾಗಿದ್ರೆ 1 ಗಂಟೆಗೆಲ್ಲ ಒಬ್ಬ ವಿದ್ಯಾರ್ಥಿ
ಪರೀಕ್ಷಾ ಕೇಂದ್ರ ಅಂತ ಇರಬೇಕಾಗ್ತದೆ. ಹಾಗಾಗಿ ನಾವು ಇವತ್ತು ಕೊಪ್ಪಳದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ವತಿಯಿಂದ ಕೊಪ್ಪಳದ ಜಿಲ್ಲಾಧಿಕಾರಿಗಳ ಮುಖಾಂತರ ಕೆಇಎ ಅಧಿಕಾರಿಗಳಿಗೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಒಂದು ಮನವಿಯನ್ನು ಕಳಿಸ್ತಾ ಇದ್ದೀವಿ. 2 ಎಕ್ಸಾಮ್ ಅನ್ನ ಒಂದೇ ಕೇಂದ್ರದಲ್ಲಿ ಮಾಡಿ ನೀವು. ಈ ವಿಷಯ ಇಟ್ಟುಕೊಂಡು ನಾವು ಇವತ್ತು DC ಅವ್ರಿಗೆ ಮನವಿ ಕೊಡಕ್ಕೆ ಬಂದಿದ್ವಿ. DC ಅವರು ರಜದಲ್ಲಿರೋದ್ರಿಂದ ಚುನಾವಣಾ ತಹಸೀಲ್ದಾರ್ ಮನವಿ ಇಸ್ಕೊಂಡಿದ್ದಾರೆ. ಅದಾದ ನಂತರ ನಮ್ಮನ್ನ ADC ಅವರು ಕರೆದು ಮಾತಾಡಿಸಿದ್ರು. ಸೊ ಇಲ್ಲಿ ನಾವು ನೇರವಾಗಿ DC ಅವರಿಗೆ ಮನವಿ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅವತ್ತಿನ ದಿನ ಏನೇ ಅನಾಹುತಗಳಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಯ್ತು ಅದಕ್ಕೆ ನೇರ ಹೊಣೆ DC ಅವರು. ಕೂಡಲೇ ಅವರು ಇಲಾಖೆ ಜೊತೆ ಏನು KEA ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಈ ಸಮಸ್ಯೆನ ಬಗೆಹರಿಸಬೇಕು. 2 ಪರೀಕ್ಷೆನ ಒಂದೇ ಕೇಂದ್ರದಲ್ಲಿ ಮಾಡಬೇಕಂತ ಆಗ್ರಹಿಸ್ತಾ ಇದ್ದೀವಿ. ಇಲ್ಲದಿದ್ರೆ ನಾವು ಮತ್ತೆ ಮುಂದಿನ ದೊಡ್ಡ ಹೋರಾಟಕ್ಕೆ ನಿರ್ಧಾರ ಮಾಡಬೇಕಾಗತ್ತೆ. ಹಾಗಾಗಿ ನಾವು ಮತ್ತೊಮ್ಮೆ DC ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ಸಮಸ್ಯೆನ ಬಗೆಹರಿಸತಕ್ಕಂಥ ಜವಾಬ್ದಾರಿನ ಅವರು ಹೊತ್ಕೋಬೇಕು. ಶರಣು ಪಾಟೀಲ್, ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಪರವಾಗಿ. ಎಷ್ಟನೇ ತಾರೀಕಿಗೆ ಇದೆ ಸರ್? ಸರ್ 2ನೇ ತಾರೀಕು ಆಗಸ್ಟ್ 2ಕ್ಕೆ ಪರೀಕ್ಷೆ ಇದೆ. ನಿನ್ನೆ ರಾತ್ರಿ ಲೇಟ್ ನೈಟು ಹಾಲ್ ಟಿಕೆಟ್ಗಳನ್ನ ಬಿಟ್ಟಾಗ ಈ ಸಮಸ್ಯೆ ಇರೋದು ಗೊತ್ತಾಗಿದೆ. ವಿದ್ಯಾರ್ಥಿಗಳು ನಾವು ಇವತ್ತು ಕೂಡಲೇ ಬಂದು ಅನೇಕ ಜಿಲ್ಲೆಗಳಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಇಡೀ ಕರ್ನಾಟಕದಾದ್ಯಂತ ಉದ್ಯೋಗಕ್ಕಾಗಿ ಖಾಲಿರೋ ಹುದ್ದೆಗಳನ್ನ ಭರ್ತಿ ಮಾಡಬೇಕಂತ ಆಗ್ರಹಿಸಿ ಹೋರಾಟ ಕಟ್ತಾ ಇರೋ ಸಂಘಟನೆ. ಹಾಗಾಗಿ ಇವತ್ತು ಈ ಸಮಸ್ಯೆ ಏನಾಗಿದೆ ಇದನ್ನು ನಾವು ಪರಿಹರಿಸಬೇಕಂತ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ KEAಗೆ ಮನವಿ ಕಳಿಸ್ತಾ ಇದ್ದೀವಿ. ಇದನ್ನು ಸಾಲ್ವ್ ಮಾಡಬೇಕಂತ ಮತ್ತೊಮ್ಮೆ ನಾವು ಮನವಿ ಮಾಡ್ತೀವಿ. ಹುಬ್ಬಳ್ಳಿಯಲ್ಲಿ ಗಾಂಧಿ ಶಿಲ್ಪ ಬಜಾರ್ ಜಿಲ್ಲಾ ಮಟ್ಟದ ಪ್ರದರ್ಶನ ಮತ್ತು ಮಾರಾಟ ಮೇಳ. ಗಾಂಧಿ ಶಿಲ್ಪ ಬಜಾರ ಜಿಲ್ಲಾ ಮಟ್ಟದ ಪ್ರದರ್ಶನ ಮತ್ತು ಮಾರಾಟ ಮೇಳ ಭಾರತ ಸರ್ಕಾರದ ಜವಳಿ ಸಚಿವಾಲಯದ ಅಭಿವೃದ್ಧಿ ಆಯುಕ್ತರು ಕಚೇರಿ ನವದೆಹಲಿ ಇವರ ಸಹಯೋಗದಲ್ಲಿ ರೇಣುಕಾ ಎಜುಕೇಷನ್ ಅಂಡ್ ವೆಲ್ಫೇರ್ ಸೊಸೈಟಿ ವತಿಯಿಂದ ಗಾಂಧಿ ಶಿಲ್ಪ ಬಜಾರ್ ಜಿಲ್ಲಾ ಮಟ್ಟದ ಹಸ್ತಶಿಲ್ಪ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಈ ಪ್ರದರ್ಶನವು 31ನೇ ಜುಲೈ 2026ರಿಂದ 6ನೇ ಆಗಸ್ಟ್ 2026ರವರೆಗೆ ಹುಬ್ಬಳ್ಳಿಯ ಬೆಸ್ಟ್ ಈವೆಂಟ್ಸ್ ಹುಬ್ಬಳ್ಳಿ 2nd ಮಹಡಿ ಬ್ಲಾಕ್ A CBT ಕಾಂಪ್ಲೆಕ್ಸ್ ಹುಬ್ಬಳ್ಳಿ 580020 ಇಲ್ಲಿ ನಡೆಯಲಿದೆ. ಮೇಳದ ಉದ್ಘಾಟನಾ ಕಾರ್ಯಕ್ರಮವು 31ನೇ ಜುಲೈ 2021 ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ. ಈ ವಿಶೇಷ ಹಸ್ತಶಿಲ್ಪ ಮೇಳದಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಸುಮಾರು 40 ಮಂದಿ ಕುಶಲಕರ್ಮಿಗಳು ಮತ್ತು ಹಸ್ತಶಿಲ್ಪ ಕಲಾವಿದರು ಭಾಗವಹಿಸಲಿದ್ದು ಭಾರತದ ವಿವಿಧ ಪ್ರದೇಶಗಳ ಸಾಂಪ್ರದಾಯಿಕ ಕಲೆ, ಕರಕುಶಲ ಮತ್ತು ಹಸ್ತಶಿಲ್ಪ ಉತ್ಪನ್ನಗಳನ್ನು ಸಾರ್ವಜನಿಕರಿಗೆ ಪರಿಚಯಿಸಲಾಗುವುದು. ಮೇಳದಲ್ಲಿ ದೇಶದಲ್ಲಿ ವಿವಿಧ ಭಾಗಗಳ ಕುಶಲಕರ್ಮಿಗಳು ತಯಾರಿಸಿದ ಸಾಂಪ್ರದಾಯಿಕ ಹಸ್ತಶಿಲ್ಪ ವಸ್ತುಗಳು, ಅಲಂಕಾರಿಕ ವಸ್ತುಗಳು, ಕೈಮಗ್ಗ ಮತ್ತು ಕರಕುಶಲ ಉತ್ಪನ್ನಗಳು, ಗೃಹೋಪಯೋಗಿ ವಸ್ತುಗಳು ಹಾಗೂ ವಿವಿಧ ಕಲಾತ್ಮಕ ಉತ್ಪನ್ನಗಳು ಮಾರಾಟಕ್ಕೆ ಲಭ್ಯವಿರುತ್ತವೆ. ಈ ಮೇಳದ ಮುಖ್ಯ ಉದ್ದೇಶವು ಭಾರತದ ಶ್ರೀಮಂತ ಹಸ್ತಶಿಲ್ಪ ಮತ್ತು ಕರಕುಶಲ ಪರಂಪರೆಯನ್ನು ಸಂರಕ್ಷಿಸುವುದು, ಕುಶಲಕರ್ಮಿಗಳಿಗೆ ನೇರ ಮಾರುಕಟ್ಟೆ ಅವಕಾಶ ಕಲ್ಪಿಸುವುದು, ಅವರ ಕೌಶಲ್ಯ ಮತ್ತು ಉತ್ಪನ್ನಗಳಿಗೆ ಉತ್ತೇಜನ ನೀಡುವುದು ಹಾಗೂ ಸ್ಥಳೀಯ ಮತ್ತು ಸಾಂಪ್ರದಾಯಿಕ ಕಲೆಯನ್ನು ಜನರಿಗೆ ಪರಿಚಯಿಸುವುದು. ಕಾರ್ಯಕ್ರಮದ ಮುಖ್ಯ ಉದ್ಘಾಟಕರಾಗಿ ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ, ಕೇಂದ್ರ ಸಚಿವರು ಮತ್ತು ಭಾರತ ಸರ್ಕಾರ ಹಾಗೂ ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ, ಶಾಸಕರು, ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಜಿಲ್ಲಾ ಪಂಚಾಯತ್, ಕೈಗಾರಿಕಾ ಇಲಾಖೆ, ಕೌಶಲ್ಯಾಭಿವೃದ್ಧಿ ಇಲಾಖೆ ಹಾಗೂ ವಿವಿಧ ಸರ್ಕಾರಿ ಮತ್ತು ಸಾಮಾಜಿಕ ಸಂಸ್ಥೆಗಳ ಗಣ್ಯರು ಉಪಸ್ಥಿತರಿರಲಿದ್ದಾರೆ. ಸಾರ್ವಜನಿಕರಿಗೆ ಪ್ರವೇಶ ಉಚಿತವಾಗಿದ್ದು ಧಾರವಾಡ ಜಿಲ್ಲೆ ಹಾಗೂ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಸಾರ್ವಜನಿಕರು ಕುಟುಂಬ ಸಮೇತರಾಗಿ ಮೇಳಕ್ಕೆ ಭೇಟಿ ನೀಡಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿರುವ ಕುಶಲಕರ್ಮಿಗಳನ್ನು ಪ್ರೋತ್ಸಾಹಿಸುವಂತೆ ಆಯೋಜಕರು ಮನವಿಯನ್ನ ಮಾಡಿದ್ದಾರೆ. ಈ ಮೇಳದ ಕುರಿತು ಸಾರ್ವಜನಿಕರಿಗೆ ಹೆಚ್ಚಿನ ಮಾಹಿತಿ ತಲುಪಿಸುವ ನಿಟ್ಟಿನಲ್ಲಿ ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳು, ಸ್ಥಳೀಯ ಪತ್ರಿಕೆಗಳು, ಸುದ್ದಿವಾಹಿನಿಗಳು ಹಾಗೂ ಡಿಜಿಟಲ್ ಮಾಧ್ಯಮಗಳು ವ್ಯಾಪಕ ಪ್ರಚಾರ ನೀಡುವಂತೆ ಆಯೋಜಕರು ಕೋರಿದ್ದಾರೆ. ಬ್ಯೂರೋ ರಿಪೋರ್ಟ್ ಕಿರಣ್ ಗೌಡ, ತುಪ್ಪದ ಗೌಡ್ರ. NGO ನಾವು ಸೋಷಿಯಲ್ ಆಕ್ಟಿವಿಟೀಸ್ ತುಂಬಾ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲರೂ ಹೇಳ್ತಾ ಇದ್ರು ನೀವು ಉದ್ಯೋಗ ಟ್ರೈನಿಂಗ್ ಕೊಡ್ತೀವಿ, ಆದ್ರೆ ನಮಗೆ ಉದ್ಯೋಗ ಕೊಡಿಸೋವಂಥದ್ದು ಯಾವುದೂ ಕಾಣ್ತಾ ಇಲ್ಲ ಅಂತೇಳಿ. ಮತ್ತೆ ಈ ಒಂದು ಎಕ್ಸಿಬಿಷನ್ ಇಂದ ಅವರು ಒಂದು ಈ ಕಲೆ ನೋಡಿ ಕಲಿತು ಅವರು ಒಂದು ಏನಾದ್ರು ಉತ್ಪಾದನೆ ಮಾಡಿ ಇಲ್ಲಿ ಒಂದು ಆರ್ಟಿಜನ್ಸ್ ಬೆಳೆಸ್ಬೇಕನ್ನುವಂತ ಉದ್ದೇಶದಿಂದ ನಾನು ಮಾಡ್ತಾ ಇದ್ದೀನಿ. ನೀವು ಇಷ್ಟು ವರ್ಷ ನನ್ನ ಯಾವುದೋ ಟೈಮ್ನಲ್ಲಿ ನಾನು ಏನೋ ಪ್ರೋಗ್ರಾಮ್ ಮಾಡಿದ್ರು ನಿಮ್ಮ ಪತ್ರಿಕೆಯಲ್ಲಿ ಸುದ್ದಿ ಎಲ್ಲ ಆಗ್ತಾ ಬಂದಿದ್ರಿ. ನಾನು ಇದಕ್ಕೆ ಬಹಳ ಧನ್ಯವಾದ ಹೇಳ್ತೇನೆ. ಮುಂದೆ ಕೂಡ ನಾನು ಹಿಂಗೆ ಕೋಆಪರೇಟ್ ಮಾಡಿ ನನ್ನ ಸಹಕರಿಸ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ಹೆಸರು ಶೋಭಾ ಮೈಸೂರ್ ಅಂತ ಹೇಳಿ. ನಾನು ರೇಣುಕಾ ಶಿಕ್ಷಣ ಮತ್ತು ಕಲ್ಯಾಣ ಕೇಂದ್ರದಲ್ಲಿ ಆಸ್ HR ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನಮಗೆ ಒಂದು ಭಾರತ ಸರ್ಕಾರ ಜವಳಿ ಸಚಿವಾಲಯ ಅಭಿವೃದ್ಧಿ ಆಯುಕ್ತರವರ ವತಿಯಿಂದ ನಮಗೆ
ಒಂದು ಕರಕುಶಲ ಕಾರ್ಮಿಕರಿಗೆ ಒಂದು ಉಚಿತವಾಗಿ ಎಕ್ಸಿಬಿಷನ್ಸ್ ಅನ್ನ ಕೊಡುವಂತದ್ದು ನಮ್ಮ ರೇಣುಕಾ ಶಿಕ್ಷಣ ಮತ್ತು ಕಲ್ಯಾಣ ಕೇಂದ್ರದ ವತಿಯಿಂದ ನಾವು ನಡೆಸ್ತಾ ಇದ್ದೀವಿ. ಇದು ಮೇಡಮ್ ಅವರು ಹೇಳಿದ ಹಾಗೆ ಇದೇ ತಿಂಗಳು 31ನೇ ತಾರೀಕು ಜುಲೈನಿಂದ ಆಗಸ್ಟ್ 6ನೇ ತಿಂಗಳವರೆಗೂ ಕೂಡ ಆಗಸ್ಟ್ 6ರವರೆಗೆ ಕೂಡ ನಾವು ಇದನ್ನ ನಡೆಸ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಪೂರ್ತಿ ಭಾರತದಿಂದ ಪಾಂಡಿಚೇರಿ ಹಾಗೂ ನವದೆಹಲಿ, ಪುಣೆ ಹಾಗೂ ಬೇರೆ ಬೇರೆ ಬೆಂಗಳೂರು, ಮಂಗಳೂರು ಈ ತರ ಬೇರೆ ಬೇರೆ ಕಡೆಯಿಂದ ಎಲ್ಲ ಆರ್ಟಿಸನ್ಸ್ ಕರಕುಶಲ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಇದರಲ್ಲಿ ಅವರು ಟಾಯ್ಸ್ ಮೇಕರ್ಸ್, ಆಮೇಲೆ ಇದನ್ನು ಮ್ಯಾಟ್ ಮೇಕರ್ಸ್, ಆರ್ಟಿಫಿಷಿಯಲ್ ಜುವೆಲ್ಲರಿ ಮಾಡುವಂತವ್ರು, ಆಮೇಲೆ ಹ್ಯಾಂಡ್ ಮೇಡ್ ಜುವೆಲ್ಲರಿ ಮಾಡುವಂತವ್ರು, ಸ್ಟೋನ್ ವರ್ಕ್ ಮಾಡುವಂತವ್ರು, ಮಿರರ್ ವರ್ಕ್ ಮಾಡುವಂತವ್ರು, ಆಮೇಲೆ ಕೈಯಿಂದ ಬುಟ್ಟಿ ಹೆಣೆಯುವಂತವ್ರು, ಆಮೇಲೆ ಇದು ಬಿದಿರಿನ ಒಂದು ವಸ್ತುಗಳನ್ನ ಮಾಡುವಂತವ್ರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಅನ್ನ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಭಾರತದಲ್ಲಿ ಇನ್ನೂ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋದು ನಮ್ಮ ಕೇಂದ್ರದ ಹಾಗೂ ಭಾರತ ಸರ್ಕಾರದ ಉದ್ದೇಶ ಆಗಿರೋದ್ರಿಂದ ಇಲ್ಲಿ ಬರುವಂತ ಎಲ್ಲ ಆರ್ಟಿಸನ್ ಕರಕುಶಲ ವ್ಯಕ್ತಿಗಳಿಗೆ ನಾವು TADA ಅಂತ ಹೇಳಿ ಉಚಿತವಾಗಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಅವರಿಗೆ ಬಂದು ಹೋದ್ಮೇಲೆ ಅವರಿಗೆ ಸರಕು ಸಾಗಾಣಿಕೆಯನ್ನು ಕೂಡ ನಾವು ಉಚಿತವಾಗಿ ಅವರಿಗೆ ಸ್ಟಾಲ್ ಗಳನ್ನ ನಾವು ನೀಡ್ತಾ ಇದ್ದೀವಿ. 7 ದಿನದಲ್ಲಿ ಅವರು ಜಸ್ಟ್ ಬಂದು ಸೇಲ್ ಮಾಡೋದಂದ್ರೆ ಅವರ ಒಂದು ಕರಕುಶಲವನ್ನು ನಮ್ಮ ಹುಬ್ಬಳ್ಳಿ ಧಾರವಾಡ ಜನರಿಗೆ ಮುಟ್ಟಿಸಬೇಕು ಅನ್ನೋದು ನಮ್ಮ ಒಂದು ಸಂಸ್ಥೆಯ ಉದ್ದೇಶವಾಗಿದೆ. ತಮ್ಮಲ್ಲಿ ನಾವು ಕಳಕಳಿಯಿಂದ ವಿನಂತಿಸಿಕೊಳ್ಳೋದೇನೆಂದರೆ ಈ ಒಂದು ಸುದ್ದಿಯನ್ನು ನೀವು ತಮ್ಮ ಪತ್ರಿಕೆಯಲ್ಲಿ ತಿಳಿಸಿ ಇನ್ನೂ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿರುವಂತಹ ಎಲ್ಲಾ ಜನರಿಗೂ ಕೂಡ ನಮ್ಮ ಭಾರತದ ಕೌಶಲ್ಯ ಮತ್ತು ಕರಕುಶಲದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಮ್ಮ ಮೂಲಕ ತಿಳಿಸಬೇಕು ಅಂತ ಹೇಳಿ ನಾವು ವಿನಂತಿಸಿಕೊಳ್ತೀವಿ. ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.